ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಭೆ ಮಾಡಿ ಏನು ಅಲ್ಲಿ ಮನೆಗಳನ್ನು ಡೆಮಾಲಿಷ್ ಮಾಡಿ ಅವರು ಮನೆ ಕಳ್ಕೊಂಡಿದ್ದಾರೆ ಅವರಿಗೆ ಪರಿಹಾರ ಮತ್ತು ಮನೆಗಳನ್ನು ಕೊಡ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದಾರೆ. ಬಹುಶಃ ಅಲ್ಲಿಗೆ ಅದು ಆ ಸಮಸ್ಯೆ ಬಗೆಹರಿಯುತ್ತೆ ಅಂತೇಳಿ ಅಂದ್ಕೊಂಡಿದ್ದೇನೆ. ಬಟ್ ಬಿಜೆಪಿ ತೆಗೆದುಕೊಂಡಿರೋ ನಿರ್ಧಾರ ಸರ್ಕಾರವೇ ಆಗಲಿಲ್ಲ ಅಂದ್ರೆ ಹೆಂಗೆ? ಅಲ್ಲ, ಈಗ ಅದನ್ನು ಅವ್ರು ಪರಿಶೀಲನೆ ಮಾಡಿ ಅವೆಲ್ಲ ಸಾಧಕ ಬಾಧಕಗಳನ್ನ ನೋಡೇ ತೀರ್ಮಾನ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿರೋದು ಅವೆಲ್ಲ ನೋಡೇ ಪರಿಶೀಲನೆ ಮಾಡಿದ್ದಾರೆ. ಅದರಿಂದ ಆ ಸಮಸ್ಯೆ ಅಲ್ಲಿಗೆ ಬಗೆಹರಿಯುತ್ತದೆ ಅಂತ ಅಂದ್ಕೊಳ್ತೀನಿ. ಬೇರೆಯವರು ಹೇಳಿಕೆಗಳನ್ನು ಕೊಡೋದು, ರಾಜಕೀಯದ ಉದ್ದೇಶಗಳಿಂದ ಮಾತನಾಡೋದು, ವಿರೋಧ ಪಕ್ಷದವರು ಮಾತನಾಡೋದು, ಇದೆಲ್ಲ ಒಂದು ಭಾಗ. ನಾವು ಅವ್ರಿಗೆ ಏನು ಸಮಸ್ಯೆ ಬಗೆಹರಿಸಬೇಕಾಗಿತ್ತು ಅದನ್ನು ಬಗೆಹರಿಸಿದ್ದಾರೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು. ನಾರಾಯಣ ಸ್ವಾಮಿ ಅವರು ಇದೇ ವಿಚಾರವಾಗಿ ಆರೋಪ ಮಾಡ್ತಾರೆ, ಸರ್ಕಾರಿ ಭೂಮಿಯಲ್ಲಿ ಯಾರೇ ಮನೆ ಕಟ್ಟಿದ್ರು ಕೂಡ ಕೇರಳದವರು ಇಂಟರ್ಫಿಯರ್ ಆಯಿತು ಅಂದ್ರೆ ಸರ್ಕಾರ ಅವರಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನ ಮಾಡಿಕೊಡುತ್ತೆ. ಇದು ಸಿಎಂ ಇಂದ ಅವರು ಹೇಳಿದ್ದಾರೆ ಅಂತ ಹೇಳಿ ಮಾಡಿರ್ತಕ್ಕಂಥದ್ದಲ್ಲ. ಅವರು ಹೇಳಿರ್ಬೋದು, ಅವ್ರಿಗೆ ಯಾರೋ ಅವ್ರಿಗೆ ಬೇಕಾದವರು ಅಥವಾ ಅವರ ರಾಜ್ಯದವರು ಯಾರಾದರೂ ಇದ್ದಾರೇನೋ ಅಲ್ಲಿ ಗೊತ್ತಿಲ್ಲ ಆ ಒಂದು 100 ಜನರ ಮಧ್ಯದಲ್ಲಿ. ಆದರೆ ಅವ್ರು ಹೇಳಿದರು ಅಂತ ಮಾಡೋದಕ್ಕೂ ಹೋಗಿಲ್ಲ. ಯಾರಿಗೆ ಮನೆ ಕಳ್ಕೊಂಡಿದ್ದಾರೆ ಅವ್ರಿಗೆ ಮನೆ ಆಲ್ಟರ್ನೇಟಿವ್ ಆಗಿ ಕೊಡಬೇಕು ಅಂತ ಬೇರೆ ಇಂಥ ಉದಾಹರಣೆಗಳು ಸಾಕಷ್ಟಿದ್ದಾವೆ. ಸರ್ಕಾರ ಅನೇಕ ಸಂದರ್ಭದಲ್ಲಿ ಮನೆಗಳನ್ನು ಕೊಟ್ಟಿದೆ, ಪರಿಹಾರ ಕೊಟ್ಟಿದೆ. ಆ ಹಿನ್ನೆಲೆಯಲ್ಲಿ ಅಷ್ಟೇ ಇದ್ರೆ ಅಂದರೆ ಕೇರಳದ ಮುಖ್ಯಮಂತ್ರಿಗಳು ಮಾಡಿದ್ರು ಅಂತ ಹೇಳಿ ಮಾಡಿರೋದಲ್ಲ. ಇದು ಕೇರಳದ ಮುಖ್ಯಮಂತ್ರಿಗಳು ನಮ್ಮ ರಾಜ್ಯದ ಅದರಲ್ಲಿ ಮೂಗು ತೂರಿಸುವಂಥ ಕೆಲಸ ಮಾಡೋದಕ್ಕಾಗೋದಿಲ್ಲ, ಮಾಡಲೂಬಾರ್ದು. ನಾವು ಹೋಗಿ ಕೇರಳದಲ್ಲಿ ಟ್ರಿವಾಂಡ್ರಮ್ನಲ್ಲೋ ಕ್ಯಾಲಿಕಟ್ನಲ್ಲೋ ಇಂಥದ್ದೇ ಘಟನೆ ಆದಾಗ ನಾವು ಹೋಗಿ ಹೇಳೋಕ್ಕಾಗುತ್ತಾ? ನಮ್ಮ ಮಾತು ಕೇಳಿಬಿಡ್ತಾರೆ ಅವರು. ಅದು ಕಾನೂನಾತ್ಮಕವಾಗಿ ಎಷ್ಟು ಸಮಂಜಸ ಅದು? ಕೇರಳದ ಮೇಲೆ ವಿಶೇಷ ಆಸಕ್ತಿ ಪ್ರೀತಿ ಇದೆ, ಯಾಕಂದ್ರೆ ಅಲ್ಲಿ ಮಳೆಯಾಗಿ ಆ ರೀತಿ ನೋಡಿ ಎಲ್ಲ ಕಡೆನೂ ಮಾಡಿದ್ದಾರೆ. ಹಿಂದೆ ತಮಿಳುನಾಡಲ್ಲಿ ಸುನಾಮಿ ಆದಾಗ ನಾವು ಪರಿಹಾರ ಕೊಡಲಿಲ್ವಾ? ಬೇರೆ ರಾಜ್ಯದಲ್ಲಿ ಮಹಾರಾಷ್ಟ್ರದಲ್ಲಿ ಭೂಕಂಪ ಆದಾಗ ನಾವು ಕೊಡಲಿಲ್ವಾ? ಆ ರೀತಿ ಮಾಡಿರ್ತಾರೆ. ಅದನ್ನು ಕೇರಳಕ್ಕೆ ಸೀಮಿತ ಮಾಡುವಂಥ ಉದ್ದೇಶ ಏನಿಲ್ಲ. ಬಿಜೆಪಿ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಬಿಜೆಪಿ ಅವರು ಕೇಳ್ತಾ ಇದ್ದಾರೆ. ಅದನ್ನು ಮಾಡೋಣ. ಅದನ್ನು ಬೇಕಾದರೆ ನಾವು ಫಸ್ಟ್ ಇನ್ವೆಸ್ಟಿಗೇಟ್ ಮಾಡ್ತೀವಿ. ರಾಜ್ಯ ಸರ್ಕಾರ, ರಾಜ್ಯ ಪೊಲೀಸ್ ಇಲಾಖೆ ಇನ್ವೆಸ್ಟಿಗೇಟ್ ಮಾಡುತ್ತೆ. ಹಂಗೇನಾದರೂ ಕಂಡು ಬಂದರೆ ನಾವೇ ಕ್ರಮ ತಗೊಳ್ತೀವಿ, ಕೇಂದ್ರ ಸರ್ಕಾರಕ್ಕೂ ಕೂಡ ತಿಳಿಸ್ತೀವಿ. ಸರ್, ಈಗಾಗಲೇ ಹಿಂದೆ 2019ರಲ್ಲಿ ಮನೆ ಕಳ್ಕೊಂಡವ್ರಿಗೆ ಇನ್ನೂ ಪರಿಹಾರ ಸಿಕ್ಕಿಲ್ಲ. ಬಟ್ ಈಗ ಇವ್ರಿಗೆ ಏಕಾಏಕಿ ಮನೆ ಅದು ನೀವು ನಮ್ಮ ಬೆಂಗಳೂರು ಇನ್ಚಾರ್ಜ್ ಮಂತ್ರಿಗಳು ಅವ್ರನ್ನ ಕೇಳ್ರಿ, ಅವಾಗ ಅವರಿಗೆ ಮಾಹಿತಿ ಇರುತ್ತೆ. ಅಲ್ಲ, ಮಾಹಿತಿ ಅವರಿಗೆ ಹೆಚ್ಚಿರುತ್ತಲ್ವಾ? ಈ ವಿಚಾರದಲ್ಲಿ ಪಾಕಿಸ್ತಾನ ವಿದೇಶಾಂಗ ಇಲಾಖೆ ಇಂಟರ್ಫಿಯರ್ ಆಗ್ತಾ ಇದೆ. ಭಾರತದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದಾಳಿ ನಡೀತಾ ಇದ್ದಾವೆ, ಕ್ರಿಶ್ಚಿಯನ್ ದಾಳಿ, ಈ ದಾಳಿಗಳೆಲ್ಲವೂ ಸೇರಿ ನಮ್ಮ ಮೇಲೆ ಗುಬೆ ಕೂರಿಸುವಂತ ಪಾಕಿಸ್ತಾನ ಎಂಟ್ರಿ ಆಗಿದೆ ಸರ್ ಈಗ ಬೆಂಗಳೂರು ವಿಚಾರಕ್ಕೆ. ಅದನ್ನ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ನೋಡ್ಕೊಳ್ತಾರೆ, ಕೇಂದ್ರ ಸರ್ಕಾರ ನೋಡ್ಕೊಳ್ಳುತ್ತೆ. ಕೇಂದ್ರ ಸರ್ಕಾರ ನೋಡ್ಕೊಳ್ಳುತ್ತೆ. ಸರ್, ಇನ್ನೊಂದು ಮೈಸೂರಲ್ಲಿ ನಿನ್ನೆ ಮಧ್ಯಾಹ್ನ 10 kg ಗೋಲ್ಡ್ ಕಳ್ತನ ಆಗಿದೆ 2 ನಿಮಿಷದಲ್ಲಿ. ಕಾನೂನು ಸುವ್ಯವಸ್ಥೆಯನ್ನ ಈಗಾಗಲೇ ಅದ್ರ ಬಗ್ಗೆ ಕ್ರಮ ತಗೊಂಡಿದ್ದೇವೆ. ಅದಕ್ಕೆ ನನಗೆ ವಿಶ್ವಾಸ ಇದೆ, ಅವ್ರನ್ನ ಹಿಡಿತಾರೆ. ಆದಷ್ಟು ಬೇಗ ಹಿಡಿಯೋದಕ್ಕೆ ಸೂಚನೆ ಕೊಟ್ಟಿದ್ದೇನೆ. ಯಾಕೆಂದರೆ ಅವರು 5 ನಿಮಿಷದಲ್ಲೇ ಬಂದು 3-4 ಜನ ಬಂದು ಕೆಲಸ ಮಾಡಿದ್ದಾರೆ. ಅದನ್ನು ನಾವು ಹಿಡಿದಾಕ್ತೀವಿ, ಬಿಡೋದಿಲ್ಲ. ಹೊಸ ವರ್ಷಕ್ಕೆ ಸಂಬಂಧಪಟ್ಟಂತೆ, ಹೊಸ ವರ್ಷಾಚರಣೆಗೆ ಸಂಬಂಧಪಟ್ಟಂತೆ ಸಿಎಂ ಮೀಟಿಂಗ್ ಮಾಡಿದ್ರು. ಏನಾದ್ರು ಹೊಸ ಡೈರೆಕ್ಷನ್ಸ್ ಏನಾದ್ರು ಕೊಟ್ಟರೆ? ಎಲ್ಲ ಎಚ್ಚರಿಕೆಯಿಂದ ಇರಬೇಕು. ನಾನು ಒಂದು ಸಭೆ ಮಾಡಿದ್ದೆ ಆಗಲೇ. ಮುಖ್ಯಮಂತ್ರಿಗಳು ಕೂಡ ಅವರ ಹಂತದಲ್ಲಿ ಒಂದು ಸಭೆ ಮಾಡಿದ್ದಾರೆ. ನಾನು ಕೂಡ ಅಲ್ಲಿ ಉಪಸ್ಥಿತ ಇದ್ದೆ. ಕೆಲವು ನಿರ್ದಿಷ್ಟವಾದಂಥ ಸೂಚನೆಗಳನ್ನು ಕೊಟ್ಟಿದ್ದಾರೆ. ಮಹಿಳೆಯರ ಬಗ್ಗೆ, ಯುವಕರ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು, ಯಾವುದೇ ರೀತಿಯ ಅಹಿತಕರವಾದ ಘಟನೆ ನಡೀಬಾರದು ಅಂತೇಳಿ ಈಗಾಗಲೇ ಸೂಚನೆ ನಾನು ಕೊಟ್ಟಿದ್ದೆ. ಮುಖ್ಯಮಂತ್ರಿಗಳು ಸ್ವಾಭಾವಿಕವಾಗಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಇಡೀ ರಾಜ್ಯದಲ್ಲಿ, ನಾಟ್ ಓನ್ಲಿ ಬ್ಯಾಂಗ್ಳೂರು, ಇಡೀ ರಾಜ್ಯದಲ್ಲಿ ಯಾವುದು ಘಟನೆ ನಡೀಬಾರ್ದು, ಅಪಘಾತಗಳಾಗಬಾರ್ದು. ಯಾಕೆಂದರೆ ಇಂಥ ಸಂದರ್ಭದಲ್ಲಿ ನಾವು ಹಿಂದೆಲ್ಲ ನೋಡಿದ್ದೇವೆ, ಭಾಳಷ್ಟು ಕಡೆ ಹೈವೇಸಲ್ಲಿ ಅಪಘಾತಗಳಾಗಿ ಜನ ಸತ್ತಿರೋದು ನೋಡಿದ್ದೀವಿ. ಅದಕ್ಕೆ ಅದನ್ನೆಲ್ಲ
ಕ್ರಮ ತಗೊಳ್ಳಿಸಿ ಅಂತೇಳಿ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಇತ್ತೀಚೆಗೆ ಪೊಲೀಸರು ರೌಡಿಗಳ ಜೊತೆ ಭಾಗಿಯಾಗ್ತಿರುವಂಥದ್ದು ಈಗ ಒಂದು ಎಕ್ಸಾಂಪಲ್, DCP ಸಜಿತ್ ಅವರು ಇಬ್ಬರು ರೌಡಿ ಶೀಟರ್ಗಳ ಜೊತೆ ಮತ್ತೆ ಫೋಟೋ ತೆಗೆಸ್ಕೊಂಡಿದ್ದಾರೆ. ಮೊನ್ನೆ ಒಬ್ಬ ಇನ್ಸ್ಪೆಕ್ಟರ್ ರೌಡಿ ಶೀಟರ್ ಜೊತೆ ಫೋಟೋ ಇತ್ತು. ಇಲ್ಲಿಗೆ ಅಪರಾಧ ಪ್ರಕರಣಗಳಲ್ಲಿ ಪೊಲೀಸರೇ ಶಾಮೀಲಾಗ್ತಿದ್ದಾರೆ, ಸರ್ಕಾರವೇ ಇಂಡೈರೆಕ್ಟ್ ಆಗಿ ಶಾಮೀಲಾಗ್ತಿದೆ ಅಂತ ನಿನ್ನೆ ಚಲವಾದಿ ಅವರು ಆರೋಪ ಮಾಡಿರುವಂಥದ್ದು ಒಂದಿಷ್ಟು ಎಕ್ಸಾಂಪಲ್ಗಳನ್ನು ಕೂಡ ಕೊಟ್ಟಿದ್ದಾರೆ ಸರ್. ಅದಕ್ಕೆಲ್ಲ ಈಗ ಕಮಿಷನರು ಗಮನ ಹರಿಸ್ತಾರೆ. ಯಾರಾದರೂ ಅಂಥ ರೌಡಿ ಶೀಟರ್ಗಳ ಜೊತೆಯಲ್ಲಿ ಅವ್ರ ಸಂಪರ್ಕ ಇದ್ದರೆ ಅಥವಾ ಅವರಿಗೆ ಸಹಾಯ ಮಾಡಿದರೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಕ್ರಮ ತಗೊಳ್ತಾರೆ. ಕಾನೂನಿಲ್ವಾ ಅದಕ್ಕೆ? ಕಾನೂನು ಮಾಡಿಟ್ಟಿದ್ದೀವಲ್ಲ, ಕಾನೂನು ಪ್ರಕಾರ ತಗೊಳ್ತಾರೆ. ಅವ್ರ ಮೇಲೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಆಗ್ಬೋದು ಅಥವಾ ನೇರವಾಗಿ ಅವರೇನಾದರೂ ಭಾಗಿಯಾಗಿದ್ದರೆ ಅವ್ರ ಮೇಲೆ ಬೇರೆ ರೀತಿಯಲ್ಲಿ ಕ್ರಮ ತಗೊಳ್ತಾರೆ. ಈಗ ನಾವು ಹಿಂದೆ ಕೆಲವು ಸಂದರ್ಭದಲ್ಲಿ ಪೊಲೀಸ್ನವ್ರನ್ನೇ ಅರೆಸ್ಟ್ ಮಾಡಿ ಅವರಿಗೆ FIR ಮಾಡಿರ್ತಕ್ಕಂಥ ಅನೇಕ ಉದಾಹರಣೆಗಳು ಇದ್ದಾವೆ. ಅದರಿಂದ ಯಾರೂ ಕಾನೂನು ಮೀರಿ ಯಾರೂ ದೊಡ್ಡವರಿಲ್ಲ. ಕಾನೂನು ಬಿಟ್ಟು ಕೆಲಸ ಮಾಡೋಕ್ಕಾಗೋದಿಲ್ಲ. ಸಸ್ಪೆಂಡ್ ಆಗಿದ್ರು ಸರ್ ಇದೇ ಕಾರಣಕ್ಕಾಗಿ. ಈಗ DCP ಅವರೇ ಅಲ್ಲ, ಅವರಿಗೆ ನೋಡಿ, ಒಂದು ವೇಳೆ ಅವರು ಯಾವುದೇ ರೀತಿಯಲ್ಲಿ ಭಾಗಿಯಾಗಿದ್ದರೆ, ಅವರು ಫೋಟೋ ತೆಗೆಸ್ಕೊಂಡ್ರು ಅಂತಂದರೆ ನಾವು ಅದನ್ನು ತನಿಖೆ ಮಾಡ್ತೀವಿ. ಯಾವ ಉದ್ದೇಶಕ್ಕಾಗಿ ಫೋಟೋ ತೊಗೊಂಡಿದ್ದಾರೆ ಗೊತ್ತಿಲ್ಲ. ಅಂಥದ್ದು ಏನಾದರೂ ಭಾಗಿಯಾಗಿದ್ದರೆ ಅವ್ರ ಮೇಲೆ ಕ್ರಮ ತೊಗೊತೀವಿ. ಅವ್ರನ್ನ ಯಾಕೆ ಸ್ಪೇರ್ ಮಾಡೋದಿಲ್ಲ. ಸರ್, ನೀವು ಕೂಡ ಸೀನಿಯರ್ ಕಾಂಗ್ರೆಸ್ ಲೀಡರು, ಈ ನಾಯಕತ್ವ ಬದಲಾವಣೆ ಅನ್ನೋದು ಮುಗಿದ ಅಧ್ಯಾಯನ ಸರ್? ಅಲ್ಲಪ್ಪ, ಇದೇನು ನೀವು ಸ್ಟಾರ್ಟೇ ಆಗಿಲ್ಲ, ನೀವು ಇದಕ್ಕೆ ಹೋಗಿದ್ವಲ್ಲ ಇನ್ನೂ. ಮೊನ್ನೆ ಡೆಲ್ಲಿಯಲ್ಲೂ ಕೂಡ ಪರಮೇಶ್ವರ್ ಅವರ ಪರವಾಗಿ ಒಂದು ಹೋರಾಟ ನಡೀತು. ನೀವು CM ಆಗಬೇಕು ಅಲ್ಲ ರೀ, ಪರಮೇಶ್ವರ್ CM ಆಗಬೇಕು ಅಂತ ಯಾರು ಹೇಳ್ತಾರೆ ಅವರೆಲ್ಲ ನನಗೆ ಭಾಳ ಪ್ರೀತಿಯಿಂದ ಗೌರವದಿಂದ ಹೇಳ್ತಾರೆ. ನಾನು ಹೆಂಗೆ ಅವ್ರನ್ನ ನೀವು ಹೇಳಬೇಡ್ರಿ ಹಿಂಗೆ ಅಂತ ಹೇಳೋದ? ನಿಮ್ಮಲ್ಲಿ ನೀವೇನು ಅಂದ್ಕೊಂಡಿದ್ದೀರ ಅಂದರೆ ನಾನು ಹೇಳಬೇಕು ಅವ್ರಿಗೆಲ್ಲ ಹಿಂಗೆ ಹೇಳ್ಬೇಡಿ ಅಂತ, ಆ ಥರ ಏನಾದರೂ ಇದೆಯಾ? ನಿಮಗಿದೆಯಾ? ನಿಮಗೂ ಇದೆ ತಾನೇ? ಮತ್ತೆ ಬಿಡಿ ಒಲಿ ಎಲ್ಲ ನೋಡಿ. ಈಗ ಇನ್ನೇನು ಫೆಬ್ರವರಿನಲ್ಲಿ ಬಡ್ಜೆಟ್ ಪ್ರಿಪ್ರೇಷನ್ ಪ್ರಾರಂಭ ಆಗುತ್ತೆ. ಹಾರ್ಡ್ಲಿ 1 more month. ಅಷ್ಟರೊಳಗಡೆ ನಮ್ಮ ಹೈಕಮಾಂಡ್ನವ್ರು ಏನಾದರೂ ನಿರ್ಧಾರ ಮಾಡಿದರೆ ಮಾಡಬೇಕಷ್ಟೇ. ಇಲ್ಲಾದರೆ ಬಡ್ಜೆಟ್ ಪ್ರಿಪೇರ್ ಮಾಡಬೇಕಲ್ಲ, ಯಾರಾದರೂ ಮಾಡಬೇಕಲ್ವ. ಈ ರಾಜ್ಯದ ಜನತೆಗೆ ನಾವೇನು ಆಶ್ವಾಸನೆಗಳು ಕೊಟ್ಟಿರ್ತೀವಿ ಆ ಹಿನ್ನೆಲೆಯಲ್ಲಿ ಬಡ್ಜೆಟ್ ಕೊಡಬೇಕಲ್ಲ, ಅದನ್ನು ಮಾಡ್ತಾರೆ. ಜನವರಿ 6 ಇಲ್ಲಾಂದ್ರೆ 9ನೇ ತಾರೀಕು 200% CM ಆಗ್ತಾರೆ ಅಂತ ಇಕ್ಬಾಲ್ ಹುಸೇನ್ ಮತ್ತೆ ಹೇಳಿದ್ದಾರೆ. ಮತ್ತೆ 3ನೇ ಸಲ ಹೇಳ್ತಾ ಇದ್ದಾರೆ. ಡೇಟ್ ಕೊಟ್ಟಿದ್ದಾರೆ ಸರ್ ಜನವರಿ. ಅವ್ರು ಹೇಳಿದ್ಮೇಲೆ ಆಯ್ತಲ್ರಿ, ಇನ್ನೇನು. ಇಕ್ಬಾಲ್ ಹುಸೇನ್ ಹೇಳಿದ್ಮೇಲೆ ಆಗೋಯ್ತಪ್ಪ. ಅಲ್ಲ, ನಾನು ಒಪ್ಪದೇ ಇರೋದು ಪ್ರಶ್ನೆ ಅಲ್ಲ. ಅವ್ರು ಹೇಳಿಕೆ ಕೊಟ್ಟಿದ್ದಾರಲ್ವಾ? ಹಾಂ, ಗೊಂದಲ ಮೂಡಿಸ್ತಾ ಇದೆ ಅಂತ ಅದೆಲ್ಲ ಏನಿಲ್ಲ. ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಮಾಡಿದ್ರೆ ಏನು ಲಾಭ ಅನ್ನೋದ್ರ ಬಗ್ಗೆ ವೇಣುಗೋಪಾಲ್ ಅವರು ಒಂದು ಟೀಮ್ ಭೇಟಿಯಾಗಿ ಕನ್ವಿನ್ಸ್ ಮಾಡಿದ್ದಾರೆ ಅಂತ ಒಂದು ಮಾಹಿತಿನೂ ತಮ್ಮ ಪರವಾಗಿ ಒಂದು ಸ್ಟ್ರಾಂಗ್ ಟೀಮ್ ಹೋಗಿದೆ. ಎಲ್ಲಿ? ಡೆಲ್ಲಿಗೆ ಹೋಗಿದೆ. ಡೆಲ್ಲಿಗೆ ತಮ್ಮ ಪರವಾಗಿ ರಿಪೋರ್ಟ್ ಕೊಟ್ಟಿದ್ದಾರೆ ಅಂತ ಪರ್ಯಾಯ ನಾಯಕತ್ವದಲ್ಲಿ ಹೈಕಮಾಂಡಿಗೆ, ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿಗೆ ಪ್ರತಿಯೊಂದು ಮಾಹಿತಿ ಇದೆ. ಅವರು ಜನರಲ್ ಸೆಕ್ರೆಟರಿ ಮೂಲಕನೂ ಮಾಹಿತಿ ತಗೊಳ್ತಾರೆ ಮತ್ತು ಅವ್ರದ್ದೇ ಆದಂಥ ರೀತಿಯಲ್ಲಿ ಮಾಹಿತಿಗಳನ್ನು ಸಂಗ್ರಹಣೆ ಮಾಡ್ತಾರೆ. ಅವ್ರಿಗೆ ಗೊತ್ತಿದೆ ಯಾವ ಸಂದರ್ಭದಲ್ಲಿ ಏನು ತೀರ್ಮಾನ ಮಾಡಬೇಕು, ನಾಯಕತ್ವ ಬದಲಾವಣೆ ಮಾಡಬೇಕಾ ಮಾಡಬಾರ್ದಾ ಎಲ್ಲವನ್ನು ಕೂಡ ಅವರೇ ತೀರ್ಮಾನ ಮಾಡೋದು. ಹ್ಯಾಂಡ್ ಪೋಸ್ಟ್ ಯಾವ ಕಡೆ ಹೋಗಿದೆ ಅಂದರೆ ಹೈಕಮಾಂಡ್ ಕಡೆ ಹೋಗಿದೆ.